2025ರ ಆರಂಭದ ಪಂದ್ಯಗಳನ್ನು ಸಿಎಸ್ಕೆ ಮುಂಬೈ ವಿರುದ್ಧ ಮತ್ತು ಆರ್ಸಿಬಿ ಕೆಕೆಆರ್ ವಿರುದ್ಧ ಗೆಲುವು ಸಾಧಿಸಿವೆ. ಮಾರ್ಚ್ 28ರಂದು ಸಿಎಸ್ಕೆ ಆರ್ಸಿಬಿ ಮುಖಾಮುಖಿಯಾಗಲಿವೆ. ಧೋನಿ ಹಾಗೂ ವಿರಾಟ್ ಕೊಹ್ಲಿ ತಮ್ಮ ತಂಡಗಳಲ್ಲಿ ಇನ್ಮುಂದೆ ನಾಯಕರಲ್ಲದಿದ್ದರೂ ಅವರ ಸ್ನೇಹ ಮಾತ್ರ ಎಂದಿನಂತೆ ಮುಂದುವರೆದಿದೆ. ಎಂಎಸ್ ಧೋನಿ ಸಂದೇಶ. ಐಪಿಎಲ್ 2025ರ ಪೂರ್ವದಲ್ಲಿ ಜಿಯೋ ಹಾಟ್ಸ್ಟಾರ್ ಜೊತೆಗಿನ ಸಂದರ್ಶನದಲ್ಲಿ ಧೋನಿ ಮಾತನಾಡಿದ್ದು, ನಾನು ಸಂಬಂಧದ ಬಗ್ಗೆ ಮಾತನಾಡುತ್ತೇನೆ, ಸಂದೇಶದ ಬಗ್ಗೆ ಅಲ್ಲ. ಅದನ್ನು ಹಾಗೆಯೇ ಇಟ್ಟುಕೊಳ್ಳಲು ನಾನು ಇಷ್ಟಪಡುತ್ತೇನೆ. ಅದು ಏನೆಂದರೆ, ಇತರ ಕ್ರಿಕೆಟಿಗರು ನನ್ನ ಬಳಿಗೆ ಬಂದು ಅವರ ಮನಸ್ಸಿನಲ್ಲಿ ಏನಾದರೂ ಇದೆಯೇ ಎಂದು ಕೇಳಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು. ನಾನು ಯಾರೇ ಜೊತೆಗೆ ಏನೇ ಮಾತನಾಡಿದರೂ ಆ ವಿಚಾರ ಹೊರಬರುವುದಿಲ್ಲ. ನಾವು ಏನು ಮಾತನಾಡಿದರೂ ಮೂರನೇ ವ್ಯಕ್ತಿಗೆ ಅದು ತಿಳಿದಿರುವುದಿಲ್ಲ ಎಂದು ಹೇಳಿದರು. ಕೊಹ್ಲಿ ಬಗ್ಗೆ ಮಾತನಾಡಿದ ಅವರು, ಕೊಹ್ಲಿಯ ದೃಢನಿಶ್ಚಯ ಮತ್ತು ಯಶಸ್ಸಿನ ಬಗ್ಗೆ ಶ್ಲಾಘಿಸಿದರು. ಅವರು 40 ಅಥವಾ 60 ರನ್ಗಳಿಂದ ಎಂದಿಗೂ ಸಂತೋಷಪಡದ ವ್ಯಕ್ತಿ. ಅವರು ಶತಕ ಗಳಿಸಿ ಕೊನೆಯಲ್ಲಿ ಔಟಾಗದೆ ಇರಬೇಕೆಂದು ಬಯಸಿದ್ದರು. ಆ ಹಸಿವು ಆರಂಭದಿಂದಲೂ ಇತ್ತು ಎಂದು ಹೇಳಿದರು. ಅಲ್ಲದೆ ಆಗಾಗ ಅವರು ಬಂದು ನನ್ನೊಂದಿಗೆ ಮಾತನಾಡುತ್ತಿದ್ದರು. ನಾನು ಇಲ್ಲಿ ವಿಭಿನ್ನವಾಗಿ ಏನು ಮಾಡಬಹುದಿತ್ತು ಎಂಬಂತಹ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಎಂದು ಹೇಳಿದರು. ಈ ಸಂವಹನಗಳು ಕೇವಲ ನಾಯಕಕಿರಿಯ ಆಟಗಾರನ ಕ್ರಿಯಾತ್ಮಕತೆಯನ್ನು ಮೀರಿ ಬಲವಾದ ಸ್ನೇಹ ಬೆಳೆಯಲು ಸಹಾಯ ಮಾಡಿದವು ಎಂದು ಹೇಳಿದರು. ಇನ್ನೂ ಹೆಚ್ಚಿಗೆ ಹೇಳುವುದಾದರೆ, ಎಂಎಸ್ ಧೋನಿ ಮತ್ತು ವಿರಾಟ್ ಕೊಹ್ಲಿ ಇಬ್ಬರೂ 2008ರಿಂದ ಐಪಿಎಲ್ನಲ್ಲಿ ಆಡುತ್ತಿದ್ದಾರೆ. ಎಂಎಸ್ ಧೋನಿ ಸಿಎಸ್ಕೆ ತಂಡವನ್ನು 5 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಛಲ ಮತ್ತು ಯಶಸ್ಸನ್ನು ಧೋನಿ ಶ್ಲಾಘಿಸಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಎಂಎಸ್ ಧೋನಿ ಇಬ್ಬರೂ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಇವರಿಬ್ಬರೂ ಕೇವಲ ಆಟಗಾರರಾಗಿರದೆ ಉತ್ತಮ ಸ್ನೇಹಿತರೂ ಹೌದು.